ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಮಹಾತ್ಮರ ದರ್ಶನ, ಸಹವಾಸಗಳ ಮಹಿಮೆ ಮತ್ತು ಗೋವುಗಳ ಮಹಿಮೆ ಇವುಗಳನ್ನು ನಿದರ್ಶಿಸತಕ್ಕ ಚವನೋಪಾಖ್ಯಾನವು ಎಂಬ 85ನೇ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಕೇಳುತ್ತಾನೆ, ಪಿತಾಮಹ, ಪರಸ್ಪರ ದರ್ಶನ ಸಹವಾಸಗಳಿಂದ ಉಂಟಾಗುವ ಸ್ನೇಹವೆಂತಹುದು, ಗೋವುಗಳ ಪ್ರಭಾವವೇನು, ಇದನ್ನು ನನಗೆ ತಿಳಿಸಬೇಕು ಎಂದಾಗ ಭೀಷ್ಮರು ಹೇಳುತ್ತಾರೆ, ಯುಧಿಷ್ಠಿರ, ಭಲೆ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದೆ. ಇದೇ ವಿಷಯದಲ್ಲಿ ನಹುಷನಿಗೂ ಚ್ಯವನಮುನಿಗೂ ನಡೆದ ಸಂಭಾಷಣಾರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವೆನು. ಪೂರ್ವದಲ್ಲಿ ಭೃಗುವಂಶದ ಚ್ಯವನನೆಂಬುವನು ಜಲವಾಸವೆಂಬ ಮಹಾವೃತವೊಂದನ್ನು ಪ್ರಾರಂಭಿಸಿದನು. ಕಾಮ, ಕ್ರೋಧ, ಹರ್ಷ, ದುಃಖಗಳನ್ನೆಲ್ಲ ಅಡಗಿಸಿ 12 ವರ್ಷಗಳವರೆಗೆ ಕಠಿಣ ವ್ರತದಿಂದ ಜಲಾಧಿವಾಸದಲ್ಲಿದ್ದನು. ಆಗ ಜಲಚರ ಪ್ರಾಣಿಗಳಲ್ಲಿ ಅವನಿಗೆ ಪರಿಚಯ ಉಂಟಾಯಿತು. ಆ ಪ್ರಾಣಿಗಳೆಲ್ಲಕ್ಕೂ ಇವನಲ್ಲಿ ಸಂಪೂರ್ಣ ವಿಶ್ವಾಸವು ಹುಟ್ಟಿತು. ಚಂದ್ರನಂತೆ ಇವನು ಎಲ್ಲ ಪ್ರಾಣಿಗಳಿಗೂ ಆಹ್ಲಾದಕರನಾಗಿದ್ದನು. ಅವನು ಗಂಗಾ, ಯಮುನಾ ನದಿಗಳ ನಡುವೆ ಸಂಗಮ ಸ್ಥಳದಲ್ಲಿ ಕೇವಲ ಸ್ಥಾಣುವಿನಂತೆ ನೀರಿನಲ್ಲಿ ಮುಳುಗಿದ್ದನು. ಅಂದರೆ ಒಂದು ಮೋಟು ಮರದಂತೆ ನೀರಿನಲ್ಲಿ ಮುಳುಗಿದ್ದನು. ಆ ಎರಡೂ ನದಿಗಳು ಭಯಂಕರ ಘೋಷದೊಡನೆ ಪ್ರವಹಿಸುವಾಗಲೂ ಅದನ್ನು ಅವನು ತನ್ನ ಶಿರಸ್ಸಿನಿಂದ ತಡೆದುಕೊಂಡು ನಿಶ್ಚಲನಾಗಿದ್ದನು. ಇವನ ದೃಢವ್ರತವನ್ನು ನೋಡಿ ಗಂಗೆ, ಯಮುನೆ ಮುಂತಾದ ನದಿಗಳು, ಸರೋವರಗಳು ಕೂಡ ಆ ಮುನಿಯನ್ನು ಪೀಡಿಸದೆ ಅವನನ್ನು ಪ್ರದಕ್ಷಿಣವಾಗಿಯೇ ಪ್ರವಾಹದಿಂದ ಸುತ್ತಿ ಬರುತ್ತಿದ್ದವು. ಆ ಋಷಿಯು ತನ್ನ ತಪಃಪ್ರಭಾವದಿಂದ ನೀರಿನಲ್ಲಿ ಕಟ್ಟಿಗೆಯಂತೆ ಮಲಗಿರುವನು. ಒಮ್ಮೊಮ್ಮೆ ನೆಟ್ಟಗೆ ನಿಲ್ಲುವನು. ಅಲ್ಲಿರತಕ್ಕ ಮೀನುಗಳೆಲ್ಲವೂ ಅವನನ್ನು ಸುತ್ತಿ ಸುತ್ತಿ ನಲಿಯುತ್ತಿದ್ದವು. ಜಲಚರ ಪ್ರಾಣಿಗಳು ಅವನನ್ನು ನೋಡಿ ಆನಂದದಿಂದ ನಗುತ್ತಿದ್ದವು. ಇದೇ ಸ್ಥಿತಿಯಲ್ಲಿ ಅವನಿಗೆ ದೀರ್ಘಕಾಲವೂ ಕಳೆಯಿತು. ಆಮೇಲೆ ಕೆಲವು ಬೆಸ್ತರು ಆ ಜಲದಲ್ಲಿ ಮೀನನ್ನು ಹಿಡಿಯುವುದಕ್ಕಾಗಿ ಬಂದರು. ಅಸಂಖ್ಯಾತರಾದ ಬಲೆಗಾರರು ಹೀಗೆ ದೊಡ್ಡ ಬಲೆಗಳನ್ನು ತಂದು ಆ ಮಡುವಿನಲ್ಲಿ ಬೀಸಿದರು. ಅವರಲ್ಲಿ ಒಬ್ಬೊಬ್ಬರು ಮಹಾಬಲಾಢ್ಯರು, ಉಬ್ಬಿದ ದೇಹವುಳ್ಳವರು, ನೀರಿನಲ್ಲಿ ಬಹಳವಾಗಿ ಪಳಗಿದವರು. ದೃಢವಾದ ಹೊಸದಾರದಿಂದ ಹೆಣೆದ ದೊಡ್ಡ ಬಲೆಯನ್ನು ಬೀಸಿ ಎಲ್ಲರೂ ಸೇರಿ ಅದನ್ನು ಎಳೆಯಲಾರಂಭಿಸಿದರು. ವಿವಿಧೋಪಾಯಗಳಿಂದ ಅಲ್ಲಿನ ಮೀನುಗಳೆಲ್ಲ ಸೇರಿ ಬರುವಂತೆ ಬಲೆಯನ್ನು ಹರಡಿ ಆ ಬಲೆಯನ್ನು ಎಳೆಯಲಾರಂಭಿಸಿದರು. ಆ ಬಲೆಯು ಆ ಮಡುವಿನಲ್ಲಿ ಬಹುದೂರಕ್ಕೆ ವ್ಯಾಪಿಸಿತು. ಎಲ್ಲರೂ ಐಕಮತ್ಯದಿಂದ ಬಲೆಯನ್ನು ಸರ್ವ ಪ್ರಯತ್ನದಿಂದ ಎಳೆಯುತ್ತಿರುವಾಗ ಮೀನು ಮೊದಲಾದ ಎಷ್ಟೋ ಜಲಚರ ಪ್ರಾಣಿಗಳು ಅದರಲ್ಲಿ ಸಿಕ್ಕಿಬಿದ್ದವು. ಆ ಬಲೆಯನ್ನೆಳೆದು ಮೇಲಕ್ಕೆ ತಂದಿಟ್ಟ ಮೇಲೆ ಅಲ್ಲಿ ಅನೇಕ ಜಲಚರ ಪ್ರಾಣಿಗಳ ನಡುವೆ ಮುನಿಯೊಬ್ಬನು ಆ ಬಲೆಗೆ ಸಿಕ್ಕಿರುವುದನ್ನು ನೋಡಿದರು. ಆ ಮುನಿಗೆ ಮೈಯೆಲ್ಲ ಪಾಚಿಯಿಂದ ಮರೆಸಿ ಹೋಗಿರುವುದು. ಪಿಂಗಳ ವರ್ಣವಾದ ಗಡ್ಡ ಮೀಸೆಗಳು, ಜಟೆಗಳು ಬೆಳೆದಿರುವವು. ಅವನ ಮೈಯಲ್ಲಿ ಕವಡೆಯ ಚಿಪ್ಪು ನಖಗಳಂತೆ ಅಂಟಿಕೊಂಡಿರುವವು. ಮುಳ್ಳು ಹಂದಿಯ ಮುಳ್ಳುಗಳಂತೆ ಅವು ಕೂಚಾಗಿ ಕಾಣುತ್ತಿರುವವು. ಇಂತಹ ಮಹರ್ಷಿಯನ್ನು ಕಂಡೊಡನೆ ಆ ಬೇಡರೆಲ್ಲರೂ ಬೆಜ್ಜರ ಬಿದ್ದು ಆ ಬಲೆಯನ್ನು ಕೆಳಗಿಟ್ಟು ಎಲ್ಲರೂ ಕೈಮುಗಿದು ಅವನ ಮುಂದೆ ತಲೆಬಗ್ಗಿ ನಮಸ್ಕರಿಸಿದರು. ಬಲೆಯಲ್ಲಿ ಮೀನುಗಳೆಲ್ಲವೂ ಭಯದಿಂದಲೂ, ಬಲೆಗೆ ಸಿಕ್ಕಿದುದರಿಂದಲೂ, ನೀರನ್ನು ಬಿಟ್ಟು ಹೊರಕ್ಕೆ ಎಳೆಯಲ್ಪಟ್ಟುದರಿಂದಲೂ ಪ್ರಾಣ ಭಯದಿಂದ ತತ್ತಳಿಸುತ್ತಿದ್ದವು. ಆ ಪ್ರಾಣಿಗಳ ಕಷ್ಟವನ್ನು ನೋಡಿ ಆ ಚ್ಯವನಮನಿಗೆ ಮಹತ್ತಾದ ಕನಿಕರ ಉಂಟಾಯಿತು. ಅವುಗಳಲ್ಲಿ ದಯಾವಿಷ್ಟನಾಗಿ ಬಾರಿ ಬಾರಿಗೂ ನಿಟ್ಟುಸಿರನ್ನು ಬಿಡುತ್ತಿದ್ದನು. ಅವನ ಸ್ಥಿತಿಯನ್ನು ನೋಡಿ ಆ ಬೇಡರು, ಓ ಮಹಾತ್ಮ, ನಾವು ತಿಳಿಯದೇ ಮಾಡಿದ ಪಾಪ ಕಾರ್ಯವನ್ನು ಮನ್ನಿಸಿ ನಮ್ಮಲ್ಲಿ ಅನುಗ್ರಹವನ್ನು ತೋರಿಸಬೇಕು. ಇನ್ನು ನಮ್ಮಿಂದ ನಿನಗೆ ಆಗಬೇಕಾದ ಪ್ರಿಯವೇನಿದ್ದರೂ ತಪ್ಪದೇ ನಡೆಸುವೆವೋ ಎಂದನು. ಆಗ ಚ್ಯವನನು, ಅಯ್ಯ, ಹಾಗಿದ್ದರೆ ನನ್ನ ಉದ್ದೇಶವನ್ನು ತಿಳಿಸುವೆನು ಕೇಳು. ಈಗ ಈ ಮತ್ಸ್ಯಗಳೊಡನೆ ನಾನು ಸಾಯಬೇಕು ಅಥವಾ ಅವುಗಳೊಡನೆ ನಾನು ಬಿಡುಗಡೆಯನ್ನು ಹೊಂದಬೇಕು. ಇವೆರಡರಲ್ಲಿ ನಿಮಗೆ ಇಷ್ಟ ಬಂದುದನ್ನು ನಡೆಸಿರಿ. ಈ ಮತ್ಸ್ಯಗಳೊಡನೆ ನಾನು ಬಹುಕಾಲದವರೆಗೆ ಸಹವಾಸ ಮಾಡಿ ಪರಿಚಯವುಳ್ಳವನು. ಅವುಗಳನ್ನಗಲಿ ನಾನು ಬದುಕಿರಲಾರೆನು ಎಂದನು. ಈ ಮಾತನ್ನು ಕೇಳಿ ಬೇಡರೆಲ್ಲರಿಗೂ ಮನಸ್ಸಿನಲ್ಲಿ ಭೀತಿ ಹುಟ್ಟಿತು. ಅವರ ಮುಖವು ಬಣ್ಣಗೆಟ್ಟಿತು. ಎಲ್ಲರೂ ಓಡಿಹೋಗಿ ತಮ್ಮ ರಾಜನಾದ ನಹುಷನಿಗೆ ಈ ಅಂಶವನ್ನು ತಿಳಿಸಿದರು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 85ನೇ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.